ಯೋಗಿನಾರಾಯಣ ಶ್ರೀ ಕ್ಷೇತ್ರ ಕೈವಾರದ ಸದ್ಗುರು ಶ್ರೀ ಯೋಗಿನಾರಾಯಣ ಮಠದಲ್ಲಿರುವ ಆತ್ಮಧ್ಯಾನ ಮಂದಿರದಲ್ಲಿ ಧ್ಯಾನಾಸಕ್ತರು ಪ್ರತಿನಿತ್ಯವೂ ಬಂದು ಧ್ಯಾನವನ್ನು ಮಾಡುತ್ತಾರೆ. ಪ್ರತಿ ಭಾನುವಾರದಂದು ಬೆಳಿಗ್ಗೆ ವಿಶೇಷ ಧ್ಯಾನದ ಮಾರ್ಗದರ್ಶನವನ್ನು ನೀಡಲಾಗುತ್ತದೆ. ಇದೇ ಭಾನುವಾರ ಭಕ್ತರಾದ ಶ್ರೀಯುತ ನಾರಾಯಣ ಗೌಡರು ನಡೆಸಿಕೊಟ್ಟ ಧ್ಯಾನದ ವಿಡಿಯೋ ನಿಮಗಾಗಿ. ವೀಕ್ಷಿಸಿ, ತಾವು ಬನ್ನಿ, ಧ್ಯಾನ ಮಾಡಿ ಧನ್ಯರಾಗಿ. ಆತ್ಮಧ್ಯಾನಿಸೋ ಮನುಜ ಹರಿ ಪುಣ್ಯ ನಾಮ, ಆತ್ಮಧ್ಯಾನಿಸೋ ಮನುಜ ಹರಿ ಪುಣ್ಯ ನಾಮ. ಬಲವಂತವಾದ ಅವಹರ ಮಾಡೋ ನಾಮ, ಆತ್ಮಧ್ಯಾನಿಸೋ ಮನುಜ ಹರಿ ಪುಣ್ಯ ನಾಮ. ಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಪರಿಣಾಮ ನಿಮಗೆಲ್ಲ ಪರಿಚಯ ಮಾಡಿಕೊಳ್ತೀನಿ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮಸ್ಕರಿಸುತ್ತಾ ಹಾಗೂ ಧರ್ಮಾಧಿಕಾರಿಗಳ ಪಾದಪದ್ಮಗಳಿಗೆ ಹಾಗೂ ನಮಗೆ ಎಲ್ಲ ವಿಷಯಗಳಲ್ಲಿನೂ ಪ್ರತಿಯೊಂದು ಾಗಿರ್ತಕ್ಕಂಥ ನಮ್ಮ ಬಾಲಕೃಷ್ಣ ಭಾಗವತರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಆತ್ಮಬೋಧಾಮೃತ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಈಗ ಕೆಲವರು ಧ್ಯಾನ ಅಂದರೆ ಏನೋ ತುಂಬ ಕಷ್ಟ ಅಂತೆ, ಸಮಾಧಿ ಸ್ಥಿತಿಗೆ ಹೋಗ್ಬೇಕಂತೆ. ಅದೆಲ್ಲ ಸುಳ್ಳು. ತಿಳ್ಕೊಳ್ಳಿ, ಕಷ್ಟ ಏನೂ ಇಲ್ಲ. ಪ್ರಾಣಾಯಾಮದ ಅದು ಒಂದು ಮೆಟ್ಟಿಲು. ಪ್ರಾಣಾಯಾಮ ಅನ್ನೋದು ಒಂದು ಮೆಟ್ಟಿಲು. ಪ್ರಾಣಾಯಾಮದಿಂದ ಧ್ಯಾನ ಅಂದರೆ ಏನು ನೋಡಿ, ನಮ್ಮ ಆತ್ಮದ ಅರಿವಿಗಾಗಿ ಮನಸ್ಸನ್ನು ಸ್ಥಿರ ಮಾಡಿಕೊಳ್ಳೋದು. ಏಕೆಂದರೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿಲ್ಲ, ಅದನ್ನು ನಾವು ಹಿಡಿತಕ್ಕೆ ತಗೋಬೇಕು. ಭಗವದ್ಗೀತೆಯಲ್ಲಿ ಹೇಳ್ದಂಗೆ ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಅಂತ. ನಾವು ಮನಸ್ಸು ನಮಗೆ ಮಿತ್ರನೂ ಆಗುತ್ತೆ, ಶತ್ರುನೂ ಆಗುತ್ತೆ. ಅದನ್ನು ನಾವು ಹೊಲಿಸ್ಕೋಬೇಕು ಮನಸ್ಸನ್ನು. ಹೇಗೆ? ನಾವು ಧ್ಯಾನದ ಮುಖಾಂತರ ಮಾತ್ರ ಸಾಧ್ಯ. ಇಲ್ಲ ಅಂದರೆ ಖಂಡಿತ ನಮಗೆ ಅದು ನಮ್ಮ ಹಿಡಿತಕ್ಕೆ ಸಿಗೋದಿಲ್ಲ ಮನಸ್ಸು. ಅದಕ್ಕೋಸ್ಕರ ನಾವು ಈಗ ಪ್ರಾಣಾಯಾಮದ ಮುಖಾಂತರ ಧ್ಯಾನಾಸಕ್ತರಾಗೋಣ. ತಾವೆಲ್ಲರೂ ಬೆನ್ನು ಹುರಿ ನೇರವಾಗಿರಲಿ. ಎಲ್ಲರೂ ಕೂತ್ಕೊಂಡು ನಾವು ಧ್ಯಾನ ಮಾಡೋಣ. ಬೆನ್ನು ಹುರಿ ನೇರವಾಗಿರಲಿ, ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ. ನಿಮಗೆ ಯಾವ ರೀತಿ ಕೂತ್ಕೊಳ್ಳಲಿಕ್ಕೆ ನೀವು ಅಭ್ಯಾಸ ಮಾಡ್ಕೊಂಡಿದ್ದೀರೋ, ಯಾಕಂದರೆ ಇಲ್ಲಿರ್ತಕ್ಕಂಥವ್ರು ಯಾರೂ ಎಲ್ಲ ದೈವಿ ಗುಣಗಳಿರ್ತಕ್ಕಂಥವ್ರು, ಯಾರು ರಾಕ್ಷಸ ಗುಣಗಳಿರ್ತಕ್ಕಂಥವ್ರಿಲ್ಲ. ಯಾಕಂದರೆ ಈ ಸ್ಥಾನಕ್ಕೆ ಬರಬೇಕಾದ್ರೆ ಈ ತಾತಯ್ಯನವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿಗೆ ನಾವು ಪ್ರವೇಶ ಮಾಡಬೇಕಾದ್ರೆ ನಿಮಗೆಲ್ಲ ಒಳ್ಳೆಯ ಸದ್ಗುಣಗಳಿರ್ತಕ್ಕಂಥವರೇ. ನೀವೆಲ್ಲ ಧ್ಯಾನಾಸಕ್ತರು ಆಗಿರ್ತೀರ ಆಲ್ರೆಡಿ. ನೀವು ಅದನ್ನು ಅಳವಡಿಸ್ಕೊಳ್ಳಿ. ಈಗ ನಿಮಗೆ ಯಾವ ರೀತಿ ನೀವು ಅಭ್ಯಾಸ ಮಾಡ್ತಾ ಇದ್ದೀರೋ ಅದೇ ರೀತಿ ಪದ್ಮಾಸನ ಇರ್ಬೋದು, ಅರ್ಧ ಪದ್ಮಾಸನ ಇರ್ಬೋದು, ನಿಮಗೆ ಯಾವ ರೀತಿ ನಿಮಗೆ ಸುಖಾಸನ ಇರ್ಬೋದು, ನಿಮಗೆ ಯಾವ ರೀತಿ ಅನುಕೂಲ ಇದೆಯೋ ಆ ರೀತಿ ಆಸೀನರಾಗೋಣ. ಬೆನ್ನು ಹುರಿ ನೇರವಾಗಿರಲಿ. ಕಣ್ಣುಗಳು ಮೃದುವಾಗಿ ಮುಚ್ಚಿರಿ.
ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ. ಮೂರು ಬಾರಿ ಉಸಿರಾಟ, ದೀರ್ಘ ಉಸಿರಾಟ. ಉಸಿರನ್ನು ಮೇಲಕ್ಕೆ ತಗೊಳ್ಳಿ. ಯಾರು ಕಷ್ಟಪಡಬೇಡಿ, ಕಣ್ಣುಗಳು ಬಿಗಿಯಾಗಿ ಮುಚ್ಚಬೇಡಿ, ಮೃದುವಾಗಿ ಮುಚ್ಚಿರಲಿ. ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ. ಈಗ ಗುರುವಿನ ಅನುಗ್ರಹ ತೆಗೆದುಕೊಂಡು ನಾವು ಅವರಲ್ಲಿ ಪ್ರೇಯರ್ ಮಾಡ್ಕೊಳ್ಳಿ. ತಂದೆಯೇ ನಮಗೆ ಅನುಗ್ರಹ ಮಾಡಿ ಅಂಥೇಳಿ ಈಗ ಧ್ಯಾನಾಸಕ್ತರಾಗಿರಿ. 10 ರಿಂದ 15 ನಿಮಿಷಗಳ ಕಾಲ ಯಾರೂ ಅಲಗಾಡಬೇಡಿ, ನೇರವಾಗಿ ಕೂತಿರಲಿ. 2 ಹುಬ್ಬುಗಳಿಗೆ ಮಧ್ಯೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ. ನಿಮ್ಮ ಮನಸ್ಸು 2 ಹುಬ್ಬುಗಳ ಮಧ್ಯೆ ಇರಬೇಕು. ತಾತಯ್ಯನವರ ಪಾದರಕ್ಷೆಗಳ ಮೇಲೆ ನಿಮ್ಮ ಗಮನ ಇರಬೇಕು, ಬೇರೆ ಎಲ್ಲಿ ಇರಬಾರ್ದು ಮನಸ್ಸು. ದೀರ್ಘ ಉಸಿರಾಟ, ಸಹಜವಾಗಿರಲಿ ಉಸಿರಾಟ. ಡೀಪ್ ಇನ್ಹೇಲ್ ಅಂಡ್ ಎಕ್ಸೇಲ್. ಓಂ ನಾರಾಯಣ 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 ಓಂ
ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ. ಮೂಲಾಧಾರದಿಂದ ಸಹಸ್ರಾರು ಚಕ್ರದವರೆಗೂ ಇರ್ತಕ್ಕಂಥ ಎಲ್ಲ ಚಕ್ರಗಳನ್ನು ಒಂದು ಸಾರಿ ಜ್ಞಾಪಿಸ್ಕೊಳ್ಳಿ. ಅದರ ಅಧಿದೇವತೆಗಳನ್ನು ಪ್ರೇಯರ್ ಮಾಡ್ಕೊಳ್ತಾ ನಿಮ್ಮ ಧ್ಯಾನ ಹಾಗೆ ಮುಂದುವರಿಲಿ. ಈಗ ಆತ್ಮಪೂಜೆ. ಸದ್ಗುರುಗಳ ಪಾದಗಳ ಮೇಲೆ ತಮ್ಮ ಗಮನ ಇರಲಿ. ಯಾರು ಕಣ್ಣು ತೆರಿಬೇಡಿ. ಸದ್ಗುರು ಶ್ರೀ ಯೋಗಿನಾರಾಯಣ ಗುರುಸ್ವಾಮಿ ನೀ ಮೂರ್ತಿ ನೀ ಗುರಮೂಲ. ಶ್ರೀ ಪಾದ ಪದ್ಮಾರಾಧನ ಶಾಯದಲ್ಲಿಂಚಿ ಹೂಗಳು ಇಟ್ಕೊಂಡಿದ್ದೀರಾ. ಈಗ ಮಾನಸಿಕವಾಗಿ ಮಾನಸ ಪೂಜೆ ಮಾಡ್ತಾ ಇದ್ದೀವಿ. ಈಗ ಆತ್ಮ ಪೂಜೆ. ತಾತಯ್ಯನವರ ಪಾದರಕ್ಷೆಗಳ ಕಡೆ ಇರಲಿ ನಿಮ್ಮ ಗಮನ ಎಲ್ಲಾನು. ಆರಾಧನಾ ಶಾಯಿಜಲಿಂಚಿ ಒಂದೊಂದೇ ಹೂವು ತಗೊಂಡು ತಾತಯ್ಯನವರ ಪಾದಗಳ ಮೇಲೆ ನೀವು ಅರ್ಪಿಸ್ತಾ ಇದ್ದೀರಾ. ಪುಷ್ಪವಂದಾಂತರಮುನ ಕರವೀರ ಕಾಂಚಾಳ ದಾಸಾಳ ದವನಂ ಜಾಜಿ ವಿರಜಾಜಿ ಮಲ್ಲೆಲು ಪೊನ್ನ ಪೊಗಡ ಶಾಮಂತಿ ಕುಂಕುಮ ಕುರವೇಲು ಸಂಪಂಗಿ ತುಳಸಿ ಮಾಲಿಕಲ್ ಸಮರ್ಪಯಾಮಿ. ಗಂಧಕಸ್ತೂರಿ ಪುನುಗು ಜವ್ವಾಜಿ ಗೋರೋಜಿನಂ ಬಾಜುಗಲ ಸಕಲ ಪರಿಮಳ ದ್ರವ್ಯಂ ಅಂಗಲೇಪನಂ ಸಮರ್ಪಯಾಮಿ. ಧೂಪದೀಪ ನೈವೇದ್ಯಂ ಸಮರ್ಪಯಾಮಿ. ಅಸ್ಮದ್ಗುರುಭ್ಯೋ ನಮಃ. ಹಯಗ್ರೀವಾಯ ನಮಃ. ಆದಿಕೇಶವಾಯ ನಮಃ. ಮಾನಸಿಕವಾಗಿ ಮಾನಸ ಪೂಜೆ ಮುಕ್ತಾಯ ಆಗ್ತಾ ಇದೆ. ಎರಡೂ ಕೈಗಳನ್ನು ಜೋಡಿಸ್ಕೊಳ್ಳಿ. ಯಾರು ಕಣ್ಣು ತೆರಿಬೇಡಿ. ಜೋರಾಗಿ ಸ್ಪರ್ಶ ಮಾಡ್ಕೊಳ್ಳಿ. ಬಿಸಿ ಬರೋ ಥರ ಸ್ಪರ್ಶ ಮಾಡ್ಕೊಳ್ಳಿ. ಕಣ್ಣಿಗೆ ಮೃದುವಾಗಿ ಒತ್ಕೊಳ್ಳಿ 3 ಸಾರಿ. ಯಾರು ಕಣ್ಣು ತೆರಿಬೇಡಿ. ಹಾಗೆ ಅಂಗೈಗಳನ್ನು ದರ್ಶನ ಮಾಡಿ. ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೆ ಗೌರಿ ಪ್ರಭಾತೆ ಕರದರ್ಶನಂ. ಗುರುದೇವೋ ಭವ ಮಾತೃದೇವೋ ಭವ ಆಚಾರ್ಯ ದೇವೋ ಭವ ವಿಶ್ವದೇವೋ ಭವ. ಕೈಗಳನ್ನು ವಾಪಸ್ ಬಿಟ್ಟು ನಿಮ್ಮ ಕಣ್ಣುಗಳನ್ನು ಮೃದುವಾಗಿ ತೆಗಿರಿ. ನಿಧಾನವಾಗಿ ಓಪನ್ ಮಾಡಿ ಕಣ್ಣುಗಳನ್ನು. ತಾತಯ್ಯನವರ ದರ್ಶನ ಮಾಡಿ ಅವರ ಆಶೀರ್ವಾದ ಪಡ್ಕೊಳ್ಳಿ. ನಿಮ್ಮ ಕಾಲುಗಳನ್ನು ಸಡಿಲ ಮಾಡ್ಕೊಳ್ಳಿ. ಒಂದು ಉದಾಹರಣೆ ಕೊಡ್ತೀನಿ. ಅಮೃತ ಸಿಗುತ್ತೆ, ಕ್ಷೀರಸಾಗರ ಮಾತನಾಡಿ ದೇವತೆಗಳಿಗೆಲ್ಲ ಅಮೃತ ಹಂಚಬೇಕಾಗಿದೆ.
ಆ ಸಮಯದಲ್ಲಿ ಇಬ್ಬರು ರಾಕ್ಷಸರು ಬಂದು ದೇವತೆಗಳ ಕೂಟದಲ್ಲಿ ಸೇರ್ತಾರೆ. ಅವರು ಮನಸ್ಸಿಲ್ಲ, ಅವರು ಆ ಕಡೆ ಮನಸ್ಸಿಲ್ಲ, ದೈವದ ಕಡೆ ಮನಸ್ಸಿಲ್ಲ. ರಾಕ್ಷಸರಿಬ್ಬರು ಕೂತ್ಕೊಳ್ತಾರೆ. ಆಗ ವಿಷ್ಣು ಗೊತ್ತಾಗ್ತದೆ ಅವ್ರಿಗೇನು ಅಮೃತ ಸಿಗ್ತೇನೋ, ಅವ್ರಿಗೆ ತಿರಿಸ್ತೇತನ ಆಗ್ತದೆ. ಈ ಧ್ಯಾನಾಸಕ್ತರಾಗಿ ಬರಬೇಕಾದ್ರೆ ಮೊದಲು ಮನಸ್ಸು ಸ್ಥಿರವಾಗಿ ಶಾಂತಿಯುತವಾಗಿ ಇರಬೇಕು. ಏನೋ ಮನಸ್ಸನ್ನು ಬೇರೆ ಕಡೆ ಬದಲಾಯಿಸಿ ಕಾಟಾಚಾರಕ್ಕೆ ಇಲ್ಲಿ ಬಂದು ಎಲ್ಲರ ಜೊತೆ ಕೂತ್ಕೊಂಡು ನಾಟಕ ಮಾಡಿದರೆ ಇದರಲ್ಲಿ ಏನೋ ಲಾಭ ಸಿಗುತ್ತಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾಟಕ ಮಾಡಿದ್ರೆ ಸಿಗುತ್ತಿಲ್ಲ. ಮನಸ್ಸಿನಲ್ಲಿ ಶಾಂತತೆ ಇದ್ದು ಭಗವಂತನ ಮೇಲೆ ದೃಷ್ಟಿ ಇದ್ದು ಧ್ಯಾನದಲ್ಲಿ ಕೂತ್ಕೊಂಡ್ರೆ ಮಾತ್ರ ಸಿಗ್ತದೆ. ರಾಕ್ಷಸರಲ್ಲಿ ಬಂದು ಒಂದಿಬ್ಬರು ಬಂದು ಕೂತ್ಕೊಂಡು ನಾಟಕ ಮಾಡಿಬಿಟ್ರೆ ಹೇಗೆ ಸಿಗ್ತದೆ? ಸಿಗೋದಿಲ್ಲ. ಅದರಿಂದ ನಾವು ಶಾಂತಿಯುತವಾಗಿ ಇಲ್ಲಿ ಬರಬೇಕಾದ್ರೆ ಕಾರಣ ನಾನು ಇಷ್ಟು ಹೇಳ್ತೀನಿ, ಇದು ಜೀವ ಸಮಾಧಿ ಸ್ಥಳ. ಪದೇ ಪದೇ ಇರ್ತಾರೆ. ಇಲ್ಲಿ ಬಂದಾಗ ಶುದ್ಧವಾಗಿ ಶಾಂತವಾಗಿ ಮನಸ್ಸನ್ನು ಸ್ಥಿರತೆಯಿಂದ ಇಟ್ಟಂಥವ್ರು ಮಾತ್ರ ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬಂದು ಏನು ತಲೆ ಮೇಲೆ ಪಾಪದ ಹೊಣೆ ಎತ್ಕೊಂಡು ಹೋಗೋಕೆ ಬರಬಾರ್ದು. ದಯವಿಟ್ಟು ನಾವಿಲ್ಲಿ ಬರಬೇಕಾಗಿದ್ದು ಜಾತಕ್ಕೆ ತಾತನವ್ರ ಸನ್ನಿಧಾನಕ್ಕೆ. ಅವ್ರ ಹತ್ರಕ್ಕೆ ಬರಬೇಕಾದ್ರೆ ನಾವು ಬಹಳ ಶುದ್ಧವಾಗೇ ಇರಬೇಕು ಇಲ್ಲಿ ಈ ಸ್ಥಾನದಲ್ಲಿ ಅಂತ ಪ್ರತಿಯೊಬ್ಬರು ಮನವರಿಕೆ ಮಾಡ್ಕೊಳ್ತದೆ.